ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲೇ ಯಾವ ಥರ ಬಿಸಿಬೇಳೆಬಾತ್ ಪೌಡರ್ನ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆನ ತೊಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆನ ತೊಗೊಂಡಿದ್ದೀನಿ, ಹಾಗೆ ಒಂಚೂರು ಜಾಯಿಪತ್ರೆನ ತೊಗೊಂಡಿದ್ದೀನಿ. ಇದು ಹಾಕಲೇಬೇಕು ನೀವು ಬಿಸಿಬೇಳೆಬಾತ್ಗೆ. ಹಾಗೆ ಒಂದು 3 ಲವಂಗ, ಚೂರು ಚಕ್ಕೆ, 2 ಏಲಕ್ಕಿ, ಹಾಗೆ ಒಂದು 5ರಿಂದ 6 ಕಾಳುಮೆಣಸನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ, ಒಂದು 1/4 ಟೇಬಲ್ ಸ್ಪೂನ್ ಮೆಂತೆಕಾಳನ್ನ ತೊಗೊಂಡಿದ್ದೀನಿ, ಹಾಗೆ ಕರಿಬೇವು ಸೊಪ್ಪು ಮತ್ತು 3 ಟೇಬಲ್ ಸ್ಪೂನ್ ಧನಿಯಾನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು 5 ಬ್ಯಾಡಗಿ ಮೆಣಸನ್ನ ತೊಗೊಂಡಿದ್ದೀನಿ, ಒಂದು 4 ಗುಂಟೂರು ಮೆಣಸನ್ನ ತೊಗೊಂಡಿದ್ದೀನಿ. ನೀವು ಮೆಣಸು ಬದಲು ಖಾರದ ಪುಡಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನೊಂದು ಪ್ಯಾನ್ನ ತೊಗೊಂಡಿದ್ದೀನಿ. ಈಗ ಒಂದೊಂದಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಂದೊಂದಾಗಿ ಪದಾರ್ಥಗಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ಇಲ್ಲಿ ನೋಡಿ, ನಾನು ಕಡಲೆಬೇಳೆ ತೊಗೊಂಡಿದ್ನಲ್ಲ ಅರ್ಧ ಟೇಬಲ್ ಸ್ಪೂನ್, ಈಗ ಅದನ್ನು ಫಸ್ಟು ಹುರ್ಕೊತಾ ಇದ್ದೀನಿ. ಜಸ್ಟ್ ಒಂದು 30 ಸೆಕೆಂಡ್ಸ್ ಒಂದೊಂದಾಗೆ ಹುರ್ಕೊತಾ ಹೋಗೋಣ. ಈಗ ನೋಡಿ, ಕಡಲೆಬೇಳೆ ಚೆನ್ನಾಗಿ ಹುರಿದಾದ್ಮೇಲೆ ಅದನ್ನು ತೆಗಿಯೋಣ. ಈಗ ಇದಾದಮೇಲೆ ನಾನು ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಎಲ್ಲದೂ ಒಂದು 30 ಸೆಕೆಂಡ್ಸ್ ಹುರ್ಕೊಂಡು ಮಾಡ್ಕೊಳ್ಳಿ. ಈಗ ನೋಡಿ, ಉದ್ದಿನಬೇಳೆ ಕೂಡ ಆಗಿದೆ. ಈಗ ನಾನು ಕರಿಬೇವು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈಗ ಇದು ಕೂಡ ಚೆನ್ನಾಗಿ ಹುರಿಯೋಣ. ಈಗ ಕರಿಬೇವು ಸೊಪ್ಪು ಕೂಡ ಹುರ್ಕೊಂಡಾಗಿದೆ. ಈಗ 3 ಟೇಬಲ್ ಸ್ಪೂನ್ ಧನಿಯಾನ ತೊಗೊಂಡಿದ್ದೀನಿ ನಾನು. ಇದು ಕೂಡ ಚೆನ್ನಾಗಿ ಹುರಿಯೋಣ. ಇದು ಜಾಸ್ತಿ ಹುರಿಯೋಕ್ಕೆ ಹೋಗಬೇಡಿ, ಜಸ್ಟ್ ಒಂಚೂರು ಬಿಸಿ ಆದರೆ ಸಾಕು. ನೀವು ಬೇಕಾದರೆ ಎಲ್ಲನೂ ಒಂದೇ ಸತಿಗೂ ಹುರ್ಕೋಬೋದು, ಬಟ್ ಈ ರೀತಿ ಹುರ್ಕೊಳೋದ್ರಿಂದ ನೀವು ಜಾಸ್ತಿ ದಿನ ಇಡ್ಬೋದು. ನೀವು ನೋಡಿ, ಒಂದು 1/4 ಟೇಬಲ್ ಸ್ಪೂನ್ ಮೆಂತೆಕಾಳನ್ನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಈಗ ಒಂದು 1/4 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಈಗ ತೋರಿಸ್ತಿದ್ದೀನಲ್ಲ, ಇದು ನಿಮಗೆ ಕರೆಕ್ಟಾಗಿ 1/4 kg ಅಕ್ಕಿಗೆ ಕರೆಕ್ಟಾಗಿ ಆಗುತ್ತೆ ಈ ಪೌಡರ್ ನಮಗೆ. ಈಗ ನೋಡಿ, ನಾನು ಸ್ಪೈಸಸ್ನ ಎಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಇದು ಕೂಡ ಒಂದು 30 ಸೆಕೆಂಡ್ಸ್ ಹುರ್ಕೊಳ್ಳೋಣ. ಜಾಯಿಪತ್ರೆ ಮಾತ್ರ ಮರೆಯೋಕ್ಕೆ ಹೋಗಬೇಡಿ, ಇದು ಹಾಕ್ಕೊಳ್ಳೇಬೇಕು ನೀವು. ಈಗ ಇದು ಕೂಡ ಆಗಿದೆ. ಈಗ ಕೊನೆಗೆ ನಾನು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಈಗ ಇದು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಕೂಡ ರೋಸ್ಟ್ ಆಗಿದೆ. ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ನಾನೆಲ್ಲ ಹುರಿದು ಇಟ್ಕೊಂಡಿದ್ದೀನಲ್ಲ, ಇದನ್ನ ಒಂದು ಜಾರ್ಗೆ ಹಾಕ್ಕೊತಿದ್ದೀನಿ. ಹಿಂಗೊಂದು ಮಿಸ್ ಆಗಿದೆ, ಅದು ಚೂರು ಹಾಕ್ಕೊಂಬಿಡಿ. ನೋಡಿ, ಒಂದು ಚೂರು ಪೌಡರ್ ಮಾಡ್ಕೊಂಡಾದಮೇಲೆ MTR ಅವರ ಬಿಸಿಬೇಳೆಬಾತ್ ಪೌಡರ್ ಬರುತ್ತೆ 10 ರೂಪೀಸ್ ಪ್ಯಾಕೆಟು, ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ ಬಿಸಿಬೇಳೆಬಾತ್. ನಾನು 10 ರೂಪೀಸ್ ಒಂದು ಪ್ಯಾಕೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ತರಿಯಾಗಿ ಪೌಡರ್ನ ಮಾಡ್ಕೊಂಬಂದಿನಿ. ಈ ರೀತಿ ಆದರೆ ಸಾಕು. ಇದನ್ನು ಒಂದು ಬೌಲಿಗೆ ನಾನು ಹಾಕ್ಕೊತೀನಿ. ನೋಡಿ, ಫೈನಲಿ ಮನೆಯಲ್ಲೇ ಮಾಡಿದಂತಹ ಬಿಸಿಬೇಳೆಬಾತ್ ಪೌಡರ್ ಈಗ ರೆಡಿ ಇದೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬಿಸಿಬೇಳೆಬಾತ್ ಪೌಡರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮನೆಯಲ್ಲೇ ಬಿಸಿಬೇಳೆಬಾತ್ನ ಮಾಡ್ಕೊಳ್ಳೋದು ಅನ್ನೋದು ತೋರಿಸ್ಕೊಡ್ತೀನಿ. ಕೀಪ್ ವಾಚಿಂಗ್ ಮೈ ಚಾನಲ್. ಬಾಯ್.